ಸರ್ ಕಿರಣ್ ಅಂತ ಕದಂಬ ಗ್ರೂಪ್ಸಿಂದ ನಾವು ಈಗಾಗಲೇ ಮೊದಲೇ ನಿಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಒಂದು 4 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಮತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಮಗೆ ಹೊಸ ವೀಕ್ಷಕರು ಏನು ಬರ್ತಾರೆ ನಿಮ್ಮ ಚಾನಲ್ ಮುಖಾಂತರ ಆ ವೀಕ್ಷಕರಿಗೆ ತುಂಬ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮತ್ತೆ ನಾವು ಮಾಡ್ತಾ ಇರೋದು ಸರ್. ನಮ್ಮ ನೇಚರ್ ಆಫ್ ಬಿಸ್ನೆಸ್ ಏನು ಅಂತಂದರೆ ನಾವು ಲೋನ್ಸ್ನ ಮಾಡಿಕೊಡ್ತೀವಿ. ಓಕೆ, ಲೈಕ್ PMEGP, PMFME, ಅಗ್ರಿ ಇನ್ಫ್ರಾ ಫಂಡು, NLM ಈ ಥರದ್ದೆಲ್ಲ ಸ್ಕೀಮ್ಗಳಲ್ಲೂ ಲೋನ್ಸ್ನ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸು, ಸರ್ವಿಸ್ ಸೆಗ್ಮೆಂಟ್ಸು ಮತ್ತು ಫಾರ್ಮಿಂಗು. ಮ್ಯಾನುಫ್ಯಾಕ್ಚರಿಂಗ್ ಎನಿ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ನಾವು ಲೋನ್ನ ಮಾಡಿಸ್ಕೊಡ್ತೀವಿ. ಆಮೇಲೆ ಫಾರ್ಮಿಂಗ್ ಬಂದು ಎಮ್ಮೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಮತ್ತು ಕುರಿ, ಕೋಳಿ, ಮೇಕೆ ಈ ಥರ ಎಲ್ಲ ಸಾಕಾಣಿಕೆಗಳಿಗೂ ನಾವು ಲೋನ್ನ ಮಾಡಿಸ್ಕೊಡ್ತೀವಿ ಸರ್. ನಾವು ಏನು ಲೋನ್ ಮಾಡಿಸ್ತೀವಿ ಅದು ಸಬ್ಸಿಡಿ ಸೇರಿರುವಂಥ ಲೋನು. ಈ ಗೌರ್ಮೆಂಟಿಂದ ಏನು ಸಬ್ಸಿಡಿ ಸ್ಕೀಮ್ಸ್ ಇರುತ್ತೆ ಆ ಸ್ಕೀಮ್ಸ್ ಅಂಡರಲ್ಲಿ ನಾವು ಲೋನ್ನ ಮಾಡಿಸ್ಕೊಡ್ತೀವಿ ಸರ್. ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ಈಗ ನಮಗೆ ಏನು ಡೈಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಿಂದ ಏನು ನಮ್ಮ ವೀಡಿಯೋಸ್ನ ನೋಡಿ ಕಾಲ್ ಮಾಡ್ತಾರೆ, ಕಾಲ್ ಮಾಡೋ ಕಸ್ಟಮರ್ಸ್ಗೆ ತುಂಬ ಡೌಟ್ಗಳಿರ್ತವೆ. ಆ ಡೌಟ್ಗಳನ್ನ ಕ್ಲಾರಿಟಿ ಕೊಡಬೇಕು. ಡೌಟ್ ಏನು ಪ್ರತಿಯೊಬ್ಬ ಕಸ್ಟಮರು ಕೂಡ ಒಂದು 500 ಜನ ಕಾಲ್ಸ್ ಮಾಡಿದ್ರೆ 60ರಿಂದ 70 ಜನಕ್ಕೆ ಡೌಟ್ಗಳಿರುತ್ತೆ. ಆ ಡೌಟ್ಗಳನ್ನ ಕ್ಲಿಯರ್ ಮಾಡಬೇಕು ಈ ವಿಡಿಯೋ ಮುಖಾಂತರ ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಸರ್. ಸರ್, ಈಗ ಮೊದಲನೇ ಡೌಟ್ ಬಂದು ಎಲ್ಲ ಕಸ್ಟಮರ್ಗೂ ಅವ್ರ ಮೈಂಡಲ್ಲಿ ಬರೋ ಫಸ್ಟ್ ಡೌಟ್ ಬಂದು ಈ ಕಂಪ್ನಿ ಬಂದು ರಿಯಲ್ಲ ಅಥವಾ ಫೇಕ್ ಅನ್ನೋದು ಮೊದಲನೇದು ಸರ್. ಓಕೆ, ಕಸ್ಟಮರ್ಗೆ ರಿಯಲ್ಲ ಅಥವಾ ಫೇಕ್ ಅಂತ ಏನಕ್ಕೆ ಬರುತ್ತೆ ಅಂತಂದರೆ, ಈ ಮೊದಲೇ ಯಾರೋ ಈಗ ಒಬ್ಬ ಕಾಲ್ ಮಾಡೋ ಕಸ್ಟಮರ್ ಏನು ಮಾಡಿರ್ತಾರೆ, ಆಲ್ರೆಡಿ ಯಾರೋ ಈ ಥರ ಲೋನ್ ಮಾಡ್ಕೊಡ್ತೀನಿ ಅಂತೇಳಿ ಅವ್ರಿಗೆ 5,000 10,000 ಮೋಸ ಮಾಡಿರ್ತಾರೆ. ಲೋನ್ ಆಗೋದಕ್ಕೂ ಮುಂಚೆನೇ ಅವ್ರ ಹತ್ರ ದುಡ್ಡು ತೊಗೊಂಡು ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಮತ್ತು ಫೋನ್ ಕೈಗೆ ಸಿಗದೆ ಇರೋದು, ಈ ಥರ ಎಲ್ಲ ಆಗಿರುತ್ತೆ. ಅವರು ಈಗ ನಮಗೆ ಕಾಲ್ ಮಾಡೋ ಕಸ್ಟಮರ್ಸ್ ಕೂಡ ಇವರು ಇದೇ ಥರನಾ ಅನ್ನೋ ಮೆಂಟಾಲಿಟಿಲಿ ಕಾಲ್ ಮಾಡ್ತಾರೆ. ನಾವು ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. ನಾವು ಆ ಥರ ಮಾಡಲ್ಲ. ನಾವು ಲೋನ್ ಮಾಡೋದಕ್ಕೂ ಮುಂಚೆನೇ ನಿಮ್ಮ 5,000 ಕೊಡಿ, 10,000 ಕೊಡಿ ಈ ಥರ ಪೇಮೆಂಟ್ನ ನಾವು ಕೇಳಲ್ಲ. ಓಕೆನಾ, ಇದು ಮೊದಲನೇ ಪಾಯಿಂಟು ಸರ್. ಇನ್ನೊಂದು ಬಂದು ಕಸ್ಟಮರ್ಸ್ಗೆ ಏನಾಗುತ್ತೆ ಅಂತಂದರೆ, ನಾವು ಎಲ್ಲರೂ ಕೂಡ ಬೆಂಗಳೂರಿಂದ ಮಾಡ್ಕೊಡ್ತಾರೆ, ನೀವು ಮಂಡ್ಯದಿಂದ ಮಾಡ್ತಾ ಇದ್ದೀರಲ್ಲ ಯಾಕೆ? ಇದೊಂದು ಇದರಲ್ಲಿ ಕೇಳ್ತಾರೆ ಸರ್, ನೀವು ಮಂಡ್ಯದಿಂದ ಎಂತಕ್ಕೆ ಮಾಡ್ತಾ ಇದ್ದೀರಾ, ಬೆಂಗಳೂರು ಕಡೆ ಆಫೀಸ್ ಮಾಡ್ಬೋದಿತ್ತಲ್ವ ಅಂತ ಕೇಳ್ತಾರೆ. ಸರ್, ನಾನು ಈಗೇನು ಆಫೀಸ್ ಮಾಡಿದ್ದೀನಿ, ನನ್ನ ಆಫೀಸ್ ಏನಿದೆ ಇದು ನನ್ನ ಊರಲ್ಲಿದೆ ಸರ್. ಓಕೆನಾ, ಇದೊಂದು ಕ್ಲಾರಿಟಿ ಕೊಡಬೇಕು ಕಸ್ಟಮರ್ಸ್ಗೆ. ನನ್ನ ಊರಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಾ ಇರೋದು. ಓಕೆನಾ, ಮತ್ತು ಇನ್ನೊಂದು ಡೌಟ್ ಏನಿದೆ ಅಂದರೆ, ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತೀರಾ, ನಿಮ್ಮ ಆಫೀಸ್ ಮಂಡ್ಯದಲ್ಲಿದೆ, ನೀವೆಲ್ಲ ಕಡೆ ಕರ್ನಾಟಕದಲ್ಲಿ ಮಾಡ್ತೀರಾ ಅಂತ ಒಂದು ಡೌಟ್ ಇದೆ. ಹೌದು, ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೊಸ ವಿಷಯ ಏನು ಅಂತಂದರೆ, ನಿಮ್ಮ ವಿಡಿಯೋಯಿಂದ ಆಂಧ್ರ ಪ್ರದೇಶದಿಂದ ಕೂಡ ಕಸ್ಟಮರ್ ಕಾಲ್ ಮಾಡಿ ಸತ್ಯಸಾಯಿ ಡಿಸ್ಟಿಕ್ಕಿಂದ ಅಲ್ಲೂ ಕೂಡ ನಮ್ಗೆ ಅಪ್ರೂವಲ್ ಬಂದಿದೆ ಸರ್. ಓಕೆನಾ, ನೆಕ್ಸ್ಟ್ ಬಂದು ನಾವು ವಿತೌಟ್ ಬ್ಯಾಂಕ್ ಅಪ್ರೂವಲ್ ಯಾರಿಗೂ ಕೂಡ ಲೋನ್ ಮಾಡಿಸ್ತೀವಿ ಅಂತ ಹೇಳಲ್ಲ ಸರ್. ಫಸ್ಟ್ ಬಂದು ಕಸ್ಟಮರ್ದು ಬ್ಯಾಂಕ್ ಯಾವುದಿರುತ್ತೆ, ಕಸ್ಟಮರ್ ಬ್ಯಾಂಕಿಂದ ಅಪ್ರೂವಲ್ ತೊಗೋತೀವಿ. ಅದು ಮೇಯ್ನ್ ಥಿಂಗ್ ನಮಗೆ ಸರ್. ಕಸ್ಟಮರ್ ತೊಗೋಬೇಕಂದ್ರೆ ಕಸ್ಟಮರ್ ಬ್ಯಾಂಕ್ ವಿಸಿಟ್ ಮಾಡ್ಬೇಕು ಸರ್. ಈಗ ಎಲ್ಲರೂ ಹೇಳ್ತಾರೆ ನೀವು ಬ್ಯಾಂಕಿಗೆ ಬರೋವಾಗಿಲ್ಲ, ನಾನು ನೀವು ಮನೇಲಿದ್ದರೂ ಕೂಡ ನಾನು ಲೋನ್ನ ಮಾಡಿಸ್ಕೊಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ಅದು ಇಂಪಾಸಿಬಲ್. ಓಕೆನಾ, ಯಾವುದೇ ಮ್ಯಾನೇಜರ್ ಆದರೂ ಕಸ್ಟಮರ್ಸ್ಗೆ ಏನು ಮಾಡ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಲೋನ್ ತೊಗೋಬೇಕಂದ್ರೆ ಮ್ಯಾನೇಜರ್ನ ಮೀಟ್ ಮಾಡಲೇಬೇಕು. ಓಕೆನಾ, ಈಗ ಮ್ಯಾನೇಜರ್ ಹತ್ರ ಕಸ್ಟಮರ್ ಹೋಗಬೇಕು ಅಂದರೆ ಖಾಲಿ ಕೈಲಿ ಹೋಗೋದ್ರ ಬದಲು ನಾವು ಕಸ್ಟಮರ್ಗೆ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಆ ಬಿಸ್ನೆಸ್ಗೆ ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಡ್ತೀವಿ ನಾವು. ಓಕೆ, ಅದೊಂದು ಒಂದು 7ರಿಂದ 8 ಪೇಜ್ ಬರುತ್ತೆ. ಆ ಪ್ಲ್ಯಾನ್ನ ಪ್ರಿಪೇರ್ ಮಾಡಿ ಕಸ್ಟಮರ್ ಕೊಡ್ತೀವಿ. ಕಸ್ಟಮರು ಆ ಪ್ಲ್ಯಾನ್ನ ತೊಗೊಂಡು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬೇಕು ಸರ್. ಇನ್ ಕೇಸ್ ಸಮ್ ಟೈಮಲ್ಲಿ ಅವರು ಕಸ್ಟಮರು ಮ್ಯಾನೇಜರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರು ಇನ್ನೂ ಸ್ವಲ್ಪ ತುಂಬ ಡೌಟ್ಸಲ್ಲಿ ಇತ್ತು ಅಂತಂದರೆ ಮುಂದೆ ಬೇಕಾದ್ರೆ ಮ್ಯಾನೇಜರ್ನ ಜೊತೆ ನಾವು ಕಸ್ಟಮರ್ ಜೊತೆ ನಾವು ಮ್ಯಾನೇಜರ್ ಮೀಟ್ ಮಾಡೋ ಚಾನ್ಸಸ್ ನಮಗೂ ಇರುತ್ತೆ ಸರ್. ನಾವು ಬಂದು ಮಾಡಿಕೊಡ್ತೀವಿ. ಓಕೆನಾ, ನೆಕ್ಸ್ಟ್ ಅದೊಂದು ಆದಮೇಲೆ ಬಂದು ಕಸ್ಟಮರ್ಸ್ಗೆ ಬೇರೆಯವ್ರು ಹೇಳ್ಬೋದು ನಾನು ಬೇರೆ ಬ್ಯಾಂಕಲ್ಲಿ ಮಾಡ್ಕೊಡ್ತೀನಿ ಅಂತ. ಬಟ್ ಅದು ಇಂಪಾಸಿಬಲ್. ಯಾರೋ 100ಗೆ 1 or 2 ಕೇಸಸ್ ಆಗ್ಬೋದು ಅಕೌಂಟೇ ಇಲ್ಲದಿರೋ ಬ್ಯಾಂಕಲ್ಲಿ ಮಾಡೋದು. ಬಟ್ ಎಲ್ಲ ಕೇಸಸ್ಸಲ್ಲೂ ಅಕೌಂಟ್ ಇಲ್ಲದಿರೋ ಬ್ಯಾಂಕಲ್ಲಿ ಮಾಡ್ಕೊಡೋಕ್ಕಾಗಲ್ಲ ಸರ್. ಕರೆಂಟ್ ಬ್ಯಾಂಕ್ ಯಾವುದಿರುತ್ತೆ ಕಸ್ಟಮರ್ದು ಆ ಬ್ಯಾಂಕಲ್ಲಿ ಮಾತ್ರ ಮಾಡಲಿಕ್ಕಾಗೋದು ಸಬ್ಸಿಡಿ ಲೋನ್ಸ್ನ. ಆದಮೇಲೆ ಇವ್ರದ್ದು ಕಸ್ಟಮರ್ ಏನು ಅನ್ಕೊಂತಾರೆ ಅಂತಂದರೆ, ಬ್ಯಾಂಕಿಂದ ನಮ್ಮ ಹತ್ರ ಕಮಿಷನ್ ಕೇಳ್ತಾರೆ, ಮ್ಯಾನೇಜರು ಅಥವಾ ಬ್ಯಾಂಕಲ್ಲಿ ವರ್ಕ್ ಮಾಡೋ ಎಂಪ್ಲಾಯಿನೋ ನಮ್ಮ ಹತ್ರ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮೈಂಡ್ ಸೆಟ್ ಇರುತ್ತೆ. ಬಟ್ ಆಲ್ ಓವರ್ ಇಂಡಿಯಾ ನನಗೆ ಗೊತ್ತಿರೋ ಹಾಗೆ ಯಾವ ಮ್ಯಾನೇಜರ್ ಕೂಡ ಯಾವ ಕಸ್ಟಮರ್ ಹತ್ರ ಕೂಡ ಅಮೌಂಟ್ನ ಕೇಳಲ್ಲ. ಯಾರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರಲ್ಲ, ನಾನು ನಿಮ್ಮ ಹತ್ರ ಲಂಚ ತೊಗೋಬೇಕು ಅಂತನೋ ಅಥವಾ ನಿಮ್ಮ ಸಬ್ಸಿಡಿ ಅಮೌಂಟಲ್ಲಿ ಸ್ವಲ್ಪ ಏನೋ ಬೇಕು ಅಂತನೋ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆನಾ, ಇದಿಷ್ಟು ಕನ್ಫರ್ಮೇಷನ್ ಸರ್. ಮತ್ತು ಮೇಯ್ನ್ಲಿ ಬಂದು ತುಂಬ ಜನ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ನಾವು ಮಾಡಿರೋ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಕಮೆಂಟ್ಸ್ ಮಾಡ್ತಾರೆ. ಅವರು ಮೋಸ ಹೋಗಿರ್ತಾರೆ.
ಯಾರ ಹತ್ರನೂ ಅವ್ರು ಮೋಸ ಹೋಗಿರ್ತಾರೆ, ಬಟ್ ಎಲ್ಲರೂ ಕೂಡ ಅದೇ ಥರ ಮೋಸ ಮಾಡ್ತಾರೆ ಅನ್ನೋ ಮೆಂಟಾಲಿಟಿಲಿ ಇರ್ತಾರೆ. ಅವ್ರು ಅಟ್ಲೀಸ್ಟ್ ಜಸ್ಟ್ ಒಂದು ನಮಗೆ ಕಾಲ್ ಮಾಡಿ ಅದಾದಮೇಲೆ ಕಮೆಂಟ್ ಮಾಡಲಿ. ನಮ್ಮಿಂದ ಅವ್ರಿಗೇನಾದರೂ ಮೋಸ ಆಯಿತು, ಇಲ್ಲ ಅವ್ರು ಅನ್ಕೊಂಡಿರೋ ಕೆಲಸ ನಮ್ಮ ಕೈ ಮಾಡ್ಕೊಡೋಕ್ಕಾಗಿಲ್ಲ ಅಂದರೆ ಅದಾದಮೇಲೆ ಬೇಕಾದ್ರೆ ಅವ್ರು ಏನಾದರೂ ಏನು ಬೇಕಾದ್ರೂ ಕಮೆಂಟ್ ಮಾಡಲಿ, ಏನು ತೊಂದರೆ ಇಲ್ಲ. ನಾವು ಬಂದು ವಿತೌಟ್ ಅಪ್ರೂವಲ್ ನಾವು ಅವ್ರ ಹತ್ರ ಪೇಮೆಂಟ್ ತೊಗೊಳ್ಳಲ್ಲ. ಓಕೆನಾ? ಕಸ್ಟಮರ್ ನಮ್ಗೆ ಏನಾದ್ರು ಪೇಮೆಂಟ್ ಕೊಡ್ತಾರೆ ಅಂದರೆ ಬ್ಯಾಂಕಿಂದ ಸ್ಯಾಂಕ್ಷನ್ ಆದಮೇಲೆ ಮಾತ್ರ, ಅಮೌಂಟ್ ಸ್ಯಾಂಕ್ಷನ್ ಆದಮೇಲೆ ಮಾತ್ರ ನಮಗೆ ಪೇಮೆಂಟ್ ಕೊಡ್ತಾರೆ. ಓಕೆನಾ? ಮತ್ತು ಈಗೇನಾಗಿದೆ ಅಂತಂದರೆ, ಈಗ ಯಾರೋ ಒಬ್ಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ಹಾಕಿದ್ದಾರೆ ಲೋನ್ಸ್ ಮಾಡ್ಕೊಡ್ತೀವಿ ಅಂತಂದರೆ, ಇಫ್ ಇನ್ ಕೇಸ್ ಅವರು ಫೇಕ್ ಆದರೆ 2 ರಿಂದ 3 ತಿಂಗಳಲ್ಲಿ ಅವ್ರು ವೀಡಿಯೋಸ್ನ ಡಿಲೀಟ್ ಮಾಡ್ತಾರೆ. ನಮ್ಮ ವೀಡಿಯೋಸ್ ಬಂದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಾಸ್ಟ್ 1-1.5 ವರ್ಷದಿಂದ ರನ್ ಆಗ್ತಾ ಇದೆ. ನಾವು ಇದುವರೆಗೂ ಕೂಡ ನಮ್ಮ ಫೋನ್ ನಂಬರ್ನ ಕೂಡ ಚೇಂಜ್ ಮಾಡಿಲ್ಲ, ನಮ್ಮ ಆಫೀಸ್ನ ಕೂಡ ಚೇಂಜ್ ಮಾಡಿಲ್ಲ, ಮತ್ತು ಆ್ಯಡ್ಗಳನ್ನ ಕೂಡ ಡಿಲೀಟ್ ಮಾಡಿಸಿಲ್ಲ. ಓಕೆನಾ? ಇದು ಮೇನ್ ಥಿಂಗ್ ಸರ್. ಮತ್ತು ನಮಗೆ ಬರ್ತಿರೋ ಕಸ್ಟಮರ್ ಕೂಡ, ನಮ್ಮ ಹತ್ರ ಲೋನ್ ಆಗ್ತಿರೋ ಕಸ್ಟಮರ್ಸ್ ಕೂಡ ಯಾರು ಕೂಡ ಇದುವರೆಗೂ ಕೂಡ ಎಲ್ಲೂ ಕೂಡ ಹೋಗಿ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ನಾವು ಅವ್ರಿಗೇನೋ ಮೋಸ ಮಾಡಿದ್ದೀವಿ ಅನ್ನೋದಾಗಲಿ ಇದುವರೆಗೂ ಕೂಡ ಆಗಿಲ್ಲ ಸರ್. ಈಗ PMEGP ವೆಬ್ಸೈಟ್ ಏನಿದೆ ಸರ್, ಇದು ಅಂಡರ್ ಮೇಂಟೆನೆನ್ಸ್ ಇದೆ. ಈಗ ಅಂಡರ್ ಮೇಂಟೆನೆನ್ಸ್ ಅಂದರೆ ಈಗ ಹೊಸ ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಏನು ಅಪ್ಲಿಕೆಂಟ್ಸ್ದು ಡಾಟಾ ಏನು ಕಲೆಕ್ಟ್ ಮಾಡುತ್ತೆ ವೆಬ್ಸೈಟು, ಆ ವೆಬ್ಸೈಟ್ ಡಿಸೈನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಕಸ್ಟಮರ್ಸು ಕೆಲವೊಂದು ಜನ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಬರುತ್ತೆ, ಅದು ನೋಡಿದ ತಕ್ಷಣ ಓಪನ್ ಆಗ್ತಾ ಇಲ್ಲ, ಇದು ಇನ್ನು ಬೇರೆಯವ್ರು ಯಾವ ರೀತಿ ಲೋನ್ ಮಾಡ್ತಾರೆ ಅನ್ನೋ ಗೊಂದಲದಲ್ಲಿರ್ತಾರೆ. ಅದು ಅಂಡರ್ ಮೇಂಟೆನೆನ್ಸ್ ಇರುತ್ತೆ, ಓಪನ್ ಆಗುತ್ತೆ ಸರ್, ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ತೊಂದರೆ ಇಲ್ಲ. ಇದೇನಿದೆ ಇದು ನಮ್ಮ ಕಸ್ಟಮರೇ ಕಳಿಸಿರೋದು, ನಮ್ಮ ಕಸ್ಟಮರ್ ಕಳಿಸಿರೋದೇ ನಾನು ಪ್ರಿಂಟ್ಔಟ್ ತೊಗೊಂಡಿದ್ದೀನಿ. ಇದು ನೀವು ನೋಡ್ಬೋದು. ಇದ್ರಲ್ಲಿ ಏನಾಗಿದೆ ಅಂದರೆ ಲೋನ್ ಡೀಟೇಲ್ಸ್ ಅಂತ ಹಾಕಿದ್ದಾರೆ. ಇದು PMEGP ಪೋರ್ಟಲ್ ಏನು ಬರುತ್ತೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಒಂದು ವೆಬ್ಸೈಟ್ ಲೋಗೋ ಏನು ಬರುತ್ತೆ, ಆ ಲೋಗೋನ ಮೇಲ್ಗಡೆ ಒಂದು ಹಾಕಿದ್ದಾರೆ. ಕೆಳಗಡೆ ಇವರೇ ಒಂದು ಎಕ್ಸೆಲ್ ಶೀಟಲ್ಲಿ ಎಡಿಟ್ ಮಾಡಿದ್ದಾರೆ ಸರ್, ಒಂದು ಯಾವುದೋ ಒಂದು ಬೆಂಗಳೂರು ಅಡ್ರೆಸ್ ಹಾಕಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇವರು ಲೋನ್ ಡೀಟೇಲ್ಸ್ ಅಂತ ಹಾಕ್ಬಿಟ್ಟು ಲೋನ್ ಪರ್ಪಸು ಪರ್ಸ್ನಲ್ ಲೋನ್ ಅಂತ ಹಾಕಿದ್ದಾರೆ. ಬಟ್ PMEGPನಲ್ಲಿ ಪರ್ಸ್ನಲ್ ಲೋನ್ ತಗೊಳ್ಳಿಕ್ಕೆ ಆಗಲ್ಲ ಸರ್. ಓಕೆನಾ? ನೆಕ್ಸ್ಟ್ ಬಂದು PMEGP ಅಗ್ರಿಮೆಂಟ್ ಚಾರ್ಜಸ್ ಅಂತ ಹಾಕಿದ್ದಾರೆ. ಅಗ್ರಿಮೆಂಟ್ ಚಾರ್ಜಸ್ ಬಂದು 3200 ರೂಪಾಯಿ ಅಂತ ಹಾಕಿದ್ದಾರೆ. PMEGPನಲ್ಲಿ ಯಾವುದೇ ಥರನಾದ ಅಗ್ರಿಮೆಂಟ್ ಚಾರ್ಜಸ್ನ ಚಾರ್ಜ್ ಮಾಡಲ್ಲ. ಇದು ಕಂಪ್ಲೀಟ್ಲಿ ಫೇಕ್. ಈ ಥರ ಒಂದು ಪೇಪರ್ನ ಈ ಥರ 2 ಪೇಪರ್ ರೆಡಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಈ ಥರ 2 ಪೇಪರ್ ರೆಡಿ ಮಾಡಿಬಿಟ್ಟು ನಿಮ್ಮದು ಕಸ್ಟಮರ್ದು ನಿಮ್ಗೆ ಲೋನ್ ಅಪ್ರೂವಲ್ ಆಗಿದೆ 5 ಲಕ್ಷ, ಅಗ್ರಿಮೆಂಟ್ ಚಾರ್ಜ್ 3000 ರೂಪಾಯಿ 4000 ರೂಪಾಯಿ ಇದೆ, ಹಾಕೊಟ್ಬಿಡಿ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ಲಿ ಫೇಕ್ ಇರುತ್ತೆ. ಏನಾಗಿದೆ ಅಂದರೆ ಇದು ನಾವು ಅಪ್ಲೈ ಮಾಡಿ ಬಂದಿರೋ ಅಕ್ಲಾಜ್ಮೆಂಟ್ ಏನು ಬರುತ್ತೆ, ಅಕ್ಲಾಜ್ಮೆಂಟಲ್ಲಿ ಈ ಥರ ಅಗ್ರಿಮೆಂಟ್ ಚಾರ್ಜಸ್ ಯಾವುದೂ ಬರಲ್ಲ. ಓಕೆನಾ? ಇದು ಕಸ್ಟಮರ್ಸ್ ಇದನ್ನು ಅರ್ಥ ಮಾಡ್ಕೊಬೇಕು. ಯಾವ ವೆಬ್ಸೈಟಲ್ಲೂ ಕೂಡ ಬರೀ PMEGP ಅಂತಲ್ಲ, ಬೇರೆ ಯಾವುದೇ ಗೌರ್ಮೆಂಟ್ ವೆಬ್ಸೈಟ್ಸಲ್ಲೂ ಕೂಡ, ಗೌರ್ಮೆಂಟ್ ಸ್ಕೀಮ್ಸಲ್ಲೂ ಕೂಡ ಅಗ್ರಿಮೆಂಟ್ ಚಾರ್ಜಸ್ ಯಾವುದೂ ಇರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಈ ಥರ ಒಂದು ಮೇಲ್ಗಡೆ ಒಂದು ಲೋಗೋ ಹಾಕ್ಬಿಟ್ಟು ಕೆಳಗಡೆ ಎಕ್ಸೆಲ್ ಶೀಟಲ್ಲಿ ಅವರೇ ವರ್ಕ್ ಮಾಡಿ ಒಂದು ಅಗ್ರಿಮೆಂಟ್ ಚಾರ್ಜಸ್ ಅಂತ ಹಾಕಿ 3000 5000 ಅಂತೇಳಿ ಕಸ್ಟಮರ್ಸ್ ಹತ್ರ ಮೋಸ ಮಾಡೋರು ತುಂಬ ಜನ ಇದೆ. ಈಗ ನಮ್ಮದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಸರ್, ಮತ್ತು ನಾವು ಬಿಸ್ನೆಸ್ ಪ್ಲ್ಯಾನ್ ಮತ್ತು ಒಂದು ಲೆಟ್ರನ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ. ಇದೆರಡಕ್ಕೂ ಚಾರ್ಜ್ ಇರುತ್ತೆ. ಈ ಚಾರ್ಜಸ್ ಬಂದು 2000 ರೂಪಾಯಿ ಒಳಗಡೆ ಇರುತ್ತೆ. ಓಕೆನಾ? ಇದು ಕೂಡ ನಿಮ್ಮ ಬ್ಯಾಂಕಿಂದ ಅಪ್ರೂವಲ್ ಬಂದಮೇಲೆ ಮಾತ್ರ ನಾವು ಚಾರ್ಜ್ ಮಾಡೋದು. ಮ್ಯಾನೇಜರ್ ಒಪ್ಪೋಕ್ಕೂ ಮುಂಚೆ ನಾವು ಯಾವುದೇ ಚಾರ್ಜಸ್ ಮಾಡಲ್ಲ. ಇದೊಂದು ನಾನು ಕ್ಲಾರಿಟಿ ಕೊಡಬೇಕು ಸರ್. ಓಕೆನಾ? ಮತ್ತು ಇನ್ನೊಂದು ಕ್ಲಾರಿಟಿ ಕೊಡಬೇಕು ಸರ್. ಈಗ ನಾವೇನು ಮುಂಚೆ ವೀಡಿಯೋ ಮಾಡಿದ್ವಿ, ಈ ವಿಡಿಯೋದಲ್ಲಿ 24 hours ನಮಗೆ ಕಾಲ್ಸ್ ಬರ್ತಾ ಇದೆ. ಈಗ ಲೈಕ್ ಯಾರೋ ಮಧ್ಯರಾತ್ರಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡ್ತಾ ಇರ್ತಾರೆ, ಅವರು ಅದನ್ನು ನೋಡಿದ ತಕ್ಷಣ ಅಲ್ಲೇ 12 ಗಂಟೆ 1 ಗಂಟೆ ಎಲ್ಲ ಕಾಲ್ ಮಾಡ್ತಾರೆ. ದಯವಿಟ್ಟು ಯಾರು ಆ ಟೈಮಲ್ಲಿ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕಾಲ್ ಮಾಡಿ, ನಾವು ಫುಲ್ ಫ್ರೀ ಇರ್ತೀವಿ, ನಾವು ಮಾತಾಡ್ತೀವಿ. ಇಫ್ ಇನ್ ಕೇಸ್ ಯಾವುದೋ ಕಾರಣದಿಂದ ನಾವೆಲ್ಲೋ ಯಾವುದಾದ್ರು ಪರ್ಸನಲ್ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ. ನಾನು ಆ ವಾಟ್ಸಪ್ ಮೆಸೇಜ್ನ ನೋಡಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನಮಗೆ ನಾರ್ತ್ ಕರ್ನಾಟಕ ರೀಚ್ ಆಗೋದು ತುಂಬ ಕಷ್ಟ ಇತ್ತು. ಈಗ ನಿಮ್ಮ ವೀಡಿಯೋ ಆದಮೇಲೆ ನಾನು ಹುಬ್ಳಿಲಿ ನಮಗೆ ಅಪ್ರೂವಲ್ ಬಂದಿದೆ. ಓಕೆನಾ? ಹುಬ್ಳಿ ಆಗಿದೆ, ಚಿತ್ರದುರ್ಗ ಆಗಿದೆ, ದಾವಣಗೆರೆ ಆಗಿದೆ, ಅಲ್ಲಿಂದ ಬಂದು ವಿಜಯನಗರದಲ್ಲಿ ಬಂದಿದೆ. ಮತ್ತು ಮೇಯ್ನ್ ಥಿಂಗ್ ಹೇಳಬೇಕು ಅಂದರೆ ಆಂಧ್ರ ಪ್ರದೇಶದಿಂದ ಕೂಡ ನಿಮ್ಮ ಸಬ್ಸ್ಕ್ರೈಬರ್ ಯಾರೋ ವೀಡಿಯೋ ನೋಡಿ ನಮಗೆ ಕಾಲ್ ಮಾಡಿ ಸತ್ಯಸಾಯಿಯಿಂದ ಅವ್ರಿಗೆ ಶೀಪ್ ಫಾರ್ಮಿಂಗ್ಗೆ ಅಪ್ರೂವಲ್ ಬಂದಿದೆ ಸರ್. ಈಗ ನೆಕ್ಸ್ಟ್ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ, ಸರ್ ನೀವು ಮಂಡ್ಯದಲ್ಲಿ ಆಫೀಸ್ ಇದೆ, ನಾವು ಬಳ್ಳಾರಿಯಿಂದ ಕಾಲ್ ಮಾಡ್ತೀವಿ, ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀವಿ, ಇಲ್ಲೆಲ್ಲ ನಿಮಗೆ ಮಾಡ್ಕೊಡೋಕ್ಕಾಗತ್ತಾ ಅಂತ. ಹೌದು, ಇನ್ಮೇಲಿಂದ ನೆಕ್ಸ್ಟ್ ಮಂತಿಂದ ಈಗೇನು ಜೂನಿಂದ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಒಬ್ಬೊಬ್ಬ ಚಾನಲ್ ಪಾರ್ಟ್ನರ್ ಅಂತ ಇರ್ತಾರೆ. ನಮಗೆ ಡೈರೆಕ್ಟಾಗಿ ಆಯಾ ಡಿಸ್ಟಿಕ್ ಕಸ್ಟಮರ್ಗಳು ಬಂದು ಆಯಾ ಚಾನಲ್ ಪಾರ್ಟ್ನರ್ ಹತ್ರ ಹೋಗಿ ಮಾತಾಡಿ ಡೈರೆಕ್ಟ್ ಆಫೀಸ್ನ ವಿಸಿಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಬೋದು ಸರ್. ಅವ್ರದ್ದು ಏನು ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೋದು ಅವ್ರ ಹತ್ರ. ಹೈಯೆಸ್ಟ್ ಅಮೌಂಟ್ ನಾವು ಮಾಡಿರೋ ಬಂದು 35 ಲಕ್ಷ ಸರ್. 35 ಲಕ್ಷ ಏನಂತಕ್ಕೆ 35 ಲಕ್ಷ? ಈಗೆಲ್ಲ ಕೇಳ್ತಾರೆ ಸರ್, ಸ್ಕೀಮ್ ನನಗೆ 1 ಕೋಟಿ 2 ಕೋಟಿ ಬೇಕು ಅಂತ. ಏನಾಗುತ್ತೆ ಅಂದರೆ 20 ಲಕ್ಷದ ಮೇಲೆ ಬ್ಯಾಂಕಲ್ಲಿ ಕೊಲಾಟ್ರಲ್ ಕೇಳ್ತಾರೆ ಸರ್, ಶ್ಯೂರಿಟಿ ಕೇಳ್ತಾರೆ. ಓಕೆನಾ? ನಾವು ಇವಾಗ ಏನು ಮಾಡ್ತಾ ಇದ್ದೀವಿ,
ಈಗ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನ ಹತ್ರ ಶೂರಿಟಿ ಕೊಡೋದಕ್ಕೆ ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಇರಲ್ಲ. ಯಾಕಂದರೆ 20 ಲಕ್ಷದೊಳಗಡೆ ವಿತೌಟ್ ಕೊಲ್ಯಾಟ್ರಲ್ ಮಾಡ್ಬೋದು. ನಾವು ಅದಕ್ಕೋಸ್ಕರ 20 ಲಕ್ಷದೊಳಗಡೆ ಮಾತ್ರ ಫೈಲ್ಸ್ ತೊಗೊತೀವಿ. 50 ಲಕ್ಷ 1 ಕೋಟಿ ಇದ್ದರೆ ಕೊಲ್ಯಾಟ್ರಲ್ ಬೇಕೇ ಬೇಕು. ಯಾವುದೇ ಬ್ಯಾಂಕಲ್ಲೂ ಕೂಡ ವಿತೌಟ್ ಕೊಲ್ಯಾಟ್ರಲ್ ಮಾಡಲ್ಲ. ಇನ್ ಕೇಸ್ ಮಾಡ್ತಾರೆ ಅಂದರೆ ಅವರು ITR ಸಬ್ಮಿಟ್ ಮಾಡಿರಬೇಕು, ಅವ್ರ ಬಿಸ್ನೆಸ್ ಒಂದು ಲಾಸ್ಟ್ ಒಂದು 3-5 ಇಯರ್ಸಿಂದ ರನ್ ಆಗ್ತಾ ಇರಬೇಕು. ಆ ಥರ ಕೇಸಸಲ್ಲಿ ವಿತೌಟ್ ಕೊಲ್ಯಾಟ್ರಲ್ 50 to 1 crore ಮಾಡಿಕೊಡ್ತಾರೆ ಸರ್. ಈಗಾದರೂ ನಾವು ಇಷ್ಟೇನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಆದರೂ ಕೂಡ ಲಾಸ್ಟಲ್ಲಿ ಕಸ್ಟಮರ್ಗೆ ಕೆಲವೊಬ್ರಿಗೆ ಇನ್ನೂ ಇರುತ್ತೆ, ಇದು ನಿಜಾನ ಸುಳ್ಳ ಮಾಡ್ಬೋದಾ ಏನು ಅಂತ. ಬಟ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಇನ್ನೊಂದು ಪ್ಲ್ಯಾನ್ ಮಾಡೋದು ಸರ್. ಏನು ಪ್ಲ್ಯಾನ್ ಅಂದರೆ, ನಾವು ಇಲ್ಲಿವರೆಗೂ ಎಷ್ಟು ಜನಕ್ಕೆ ಲೋನ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಅಪ್ರೂವಲ್ ಬಂದಿದೆ, ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಅವ್ರ ಹತ್ರ ಇಂಡಿವಿಜುವಲಿ ಒಂದೊಂದು ವೀಡಿಯೋ ಅಥವಾ ಎಲ್ಲ ಕಸ್ಟಮರ್ಸ್ದು ಒಂದು ಕಡೆ ಗ್ಯಾದರ್ ಮಾಡಿಸಿ ಅವ್ರದ್ದು ಫೀಡ್ಬ್ಯಾಕ್ನ ಅಲ್ಲೇ ಕಲೆಕ್ಟ್ ಮಾಡಿ ಅದರದ್ದೊಂದು ವೀಡಿಯೋ ಪೋಸ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡುವ ಸರ್. ಅದರಿಂದ ಕಸ್ಟಮರ್ಸ್ಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ.